ಆಕೆ ಖಡಕ್ ಪೊಲೀಸ್ ಅಧಿಕಾರಿ. ಆಕೆನ ಲೇಡಿ ಸಿಂಗಂ ಅಂತಾನೆ ಕರಿತಾ ಇದ್ರು. ಅಪರಾಧಿ ಯಾರೇ ಇರ್ಲಿ, ಯಾರ ಕಡೆಯವರೇ ಇರ್ಲಿ, ತನ್ನದೇ ಸ್ಟೈಲ್ನಲ್ಲಿ ಚಳಿ ಬಿಡಿಸ್ತಾ ಇದ್ರು. ಈಕೆಯ ದಕ್ಷ ಪ್ರಾಮಾಣಿಕ ಕೆಲಸಕ್ಕೆ ಸಾಕಷ್ಟು ಅವಾರ್ಡ್, ರಿವಾರ್ಡ್ ಎಲ್ಲವೂ ಸಿಕ್ಕಿದೆ. ಬಟ್ ದುರಂತ ಏನಪ್ಪಾ ಅಂದ್ರೆ, ಇಂಥ ಖಡಕ್ ಆಫೀಸರ್ಗೆ ಕಟ್ಕೊಂಡ ಗಂಡನೇ ಮೋಸ ಮಾಡಿದ್ದಾನೆ. ಗಂಡನ ಈ ಮೋಸ ಗೊತ್ತಾಗ್ತಾ ಇದ್ದಂತೆ ಆ ಅಧಿಕಾರಿ ಡಿವೋರ್ಸ್ ತಗೊಂಡಿದ್ದಾಳೆ. ಅಷ್ಟಕ್ಕೂ ಏನಿದು ಲೇಡಿ ಸಿಂಗಂ ಮೋಸ ಹೋದ ಕಥೆ ಅಂತ ಎಲ್ಲಿದೆ ಸ್ಪೆಷಲ್ ರಿಪೋರ್ಟ್. ನಾವ್ ಹೇಳಿದ ಲೇಡಿ ಸಿಂಗಂ ಇವರೇ ನೋಡಿ. ಹೆಸರು ಶ್ರೇಷ್ಠ ಠಾಕೂರ್. ಉತ್ತರ ಪ್ರದೇಶದ ಯುಪಿಎ ಶಾಮ್ಲಿಯಲ್ಲಿ ಡಿಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೇಷ್ಠ ಠಾಕೂರ್ ಅಂದ್ರೆ ಯುಪಿಯಲ್ಲಿ ಬಹಳಷ್ಟು ಜನ ಗೊತ್ತಾಗಲ್ಲ. ಅದೇ ಲೇಡಿ ಸಿಂಗಂ ಅಂದ್ರೆ ವಾವ್ ಅವರ ಅಂತಾರೆ. ಅಷ್ಟರ ಮಟ್ಟಿಗೆ ಲೇಡಿ ಸಿಂಗಂ ಫೇಮಸ್. ಇನ್ನು ಯುಪಿಯಲ್ಲಿ ಶ್ರೇಷ್ಠ ಠಾಕೂರ್ ಹೆಸರು ಕೇಳಿದ್ರೆ ಕ್ರಿಮಿನಲ್ಗಳ ಎದೆಯಲ್ಲಿ ಭಯ ಹುಟ್ಟುತ್ತೆ. ಅಪರಾಧಿಗಳು ಅಪರಾಧ ಮಾಡೋಕೆ ಹೆದರ್ಕೊಳ್ತಾರೆ, ಯಾಕೆಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಆಗಿದೆ. ಇನ್ನು ಶ್ರೇಷ್ಠ ಠಾಕೂರ್ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಿದ್ದು ಜನಸಾಮಾನ್ಯರ ಪಾಲಿಗೆ ಹೀರೋ ಅಂತಾನೆ ಎನಿಸ್ಕೊಂಡಿದ್ದಾರೆ. ಆದ್ರೀಗ ಇಂಥ ಅಧಿಕಾರಿಯೇ ಮೋಸ ಹೋಗಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ತಮ್ಮ ಕೆರಿಯರ್ನಲ್ಲಿ ಅದೆಷ್ಟೋ ಮೋಸಗಾರರನ್ನ ಹಿಡಿದು ಶಿಕ್ಷೆ ಕೊಡಿಸುವ ಅಧಿಕಾರಿ ಒಬ್ಬ ವಂಚಕನಿಂದ ಬಲಿಪಶು ಆಗಿದ್ದಾರೆ ಅನ್ನೋದು ಬಯಲಾಗಿದೆ. ಹೌದು, ಲೇಡಿ ಸಿಂಗಂ ಶ್ರೇಷ್ಠ ಠಾಕೂರ್ ಮೋಸ ಹೋಗಿದ್ದಾರೆ. ಸಮಾಜದಲ್ಲಿ ಒಳ್ಳೆಯ ಹೆಸರು, ಅದೇ ತರ ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ಅಂತ ಒಳ್ಳೆ ಇಮೇಜ್ ಕಾಪಾಡ್ಕೊಂಡು ಬಂದಿದ್ದ ಮಹಿಳಾ ಆಫೀಸರ್ಗೆ ಮೋಸ ಆಗಿದೆ. ಅಷ್ಟಕ್ಕೂ ಶ್ರೇಷ್ಠ ಠಾಕೂರ್ಗೆ ಆದ ಮೋಸ ಏನು, ಮೋಸ ಮಾಡಿದವ್ರು ಯಾರು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ಶ್ರೇಷ್ಠ ಠಾಕೂರ್ ಓರ್ವ ಖಡಕ್ ಅಧಿಕಾರಿಯಾಗಿದ್ದ ಹೇಗೆ ಅಂತ ಒಂದು ಸ್ಫೂರ್ತಿದಾಯಕ ಸಂಗತಿ ಇದೆ. ಅದನ್ನ ಏನು ಅಂತ ಹೇಳ್ತೀವಿ ನೋಡಿ. ಅಂದ್ಹಾಗೆ ಶ್ರೇಷ್ಠ ಠಾಕೂರ್ ಕಾನ್ಪುರದ ನಿವಾಸಿ. ಬಡತನದ ಜೊತೆಗೆ ಸಾಕಷ್ಟು ಕಷ್ಟ ಅನುಭವಿಸಿ ಬೆಳೆದ ಮಹಿಳೆ. ಹೀಗೆ ಕಾನ್ಪುರದಲ್ಲಿ ಕಾಲೇಜಿಗೆ ಹೋಗ್ತಿರುವಾಗ ಯುವತಿಯರನ್ನ ಯುವಕರು ಚುಡಾಯಿಸ್ತಾ ಇದ್ರಂತೆ. ಇದರಿಂದ ಬೇಸತ್ತು ಶ್ರೇಷ್ಠ ಠಾಕೂರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆದ್ರೆ ಆಗ ಯಾರು ಅದನ್ನ ಗಂಭೀರವಾಗಿ ಪರಿಗಣಿಸಿಲ್ವಂತೆ. ಇದರಿಂದ ತೀವ್ರವಾಗಿ ಬೇಸರಗೊಂಡ ಶ್ರೇಷ್ಠ ತಾನೊಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ಲಂತೆ. ತಾನು ಪೊಲೀಸ್ ಆಗಿ ಇಂಥ ಅಪರಾಧಗಳನ್ನ ತಡಿಬೇಕು ಅನ್ನೋ ಹಠಕ್ಕೆ ಬಿದ್ಲು. ಅಲ್ಲಿಂದಲೇ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧವಾದ್ರಂತೆ. ಆಮೇಲೆ 2012ರಲ್ಲಿ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆಗಿ ಡಿಎಸ್ಪಿ ಆಗಿ ಇಲಾಖೆನೂ ಸೇರಿದ್ರು. ಡಿಪಾರ್ಟ್ಮೆಂಟ್ ಸೇರಿದ ನಂತರ ತಮ್ಮ ದಕ್ಷ ಹಾಗೂ ಪ್ರಾಮಾಣಿಕತೆ ಕೆಲಸದಿಂದ ಲೇಡಿ ಸಿಂಗಂ ಆಗಿ ಬೆಳೆದ್ ನಿಂತರು. ಲೇಡಿ ಸಿಂಗಂಗೆ ಮೋಸ, ತಾಳಿ ಕಟ್ಟಿದ ಪತಿಯೇ ವಿಲನ್. ವೃತ್ತಿಯಲ್ಲಿ ಸ್ಟ್ರಿಕ್ಟ್ ಆಫೀಸರ್, ಖಡಕ್ ಆಫೀಸರ್, ಲೇಡಿ ಸಿಂಗಂ ಅಂತಾನೆ ಕರೆಸಿಕೊಳ್ಳೋ ಶ್ರೇಷ್ಠ ಠಾಕೂರ್ ಅದ್ಯಾಕೋ ಪರ್ಸನಲ್ ಲೈಫ್ ನಲ್ಲಿ ಎಡವಿದ್ದಾರೆ. ಎಷ್ಟೋ ಪ್ರಕರಣಗಳಲ್ಲಿ ಎಷ್ಟೋ ಅಪರಾಧಿಗಳನ್ನ ಹಿಡಿದು ಅವರ ವಂಚನೆಯನ್ನ ಬಯಲು ಮಾಡಿದ ಅಧಿಕಾರಿಯೇ ವಂಚಕನೊಬ್ಬನಿಗೆ ಪತ್ನಿಯಾಗಿ ಮೋಸ ಹೋಗಿದ್ದಾರೆ. ಹೌದು, ಶ್ರೇಷ್ಠ ತಾಳಿ ಕಟ್ಟಿದ ಪತಿಯೇ ವಂಚನೆ ಮಾಡಿದ್ದಾನೆ. ಬರೀ ವಂಚನೆ ಮಾತ್ರವಲ್ಲ, ಪತ್ನಿಯ ಇಮೇಜ್ ಬಳಸಿಕೊಂಡು ಪರರಿಗೂ ಮೋಸ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯ, ಐಆರ್ಎಸ್ ಅಧಿಕಾರಿ ಅಂತ ಮೋಸ. ಶ್ರೇಷ್ಠ ಠಾಕೂರ್ 2018ರಲ್ಲಿ ರೋಹಿತ್ ರಾಜ್ ಎಂಬಾತನ ಜೊತೆ ಮದುವೆಯಾಗಿದ್ರು. 2008ನೇ ಬ್ಯಾಚ್ನ ಓರ್ವ ಐಆರ್ಎಸ್ ಅಧಿಕಾರಿ ಅಂತ ಹೇಳಿಕೊಂಡಿದ್ದ ರೋಹಿತ್ ರಾಜ್ ರಾಂಚಿಯಲ್ಲಿ ಕಮಿಷನರ್ ಆಗಿ ನೇಮಕಗೊಂಡಿದ್ದೀನಿ ಅಂತ ಹೇಳಿದ್ದ. ಆ ಕಡೆ ಶ್ರೇಷ್ಠ ಠಾಕೂರ್ ವಿಚಾರಿಸಿದಾಗ್ಲೂ ಅದೇ ಹೆಸರಲ್ಲಿ ಕಮಿಷನರ್ ಇದ್ದ ಎನ್ನಲಾಗಿದೆ. ಹೀಗಾಗಿ ರೋಹಿತ್ ರಾಜ್ನ ಸುಲಭವಾಗಿ ನಂಬಿದ ಶ್ರೇಷ್ಠ ಠಾಕೂರ್ ಅವನನ್ನ ಮದುವೆಯಾಗಿದ್ದಾರೆ. ದುರಂತ ಏನಪ್ಪಾ ಅಂದ್ರೆ, ಮದುವೆಯಾದ 2 ವರ್ಷದ ನಂತರ ತನ್ನ ಪತಿ ರೋಹಿತ್ ರಾಜ್ ಐಆರ್ಎಸ್ ಅಧಿಕಾರಿ ಅಲ್ಲ ಅನ್ನೋದು ಗೊತ್ತಾಗಿದೆ. ತಾನೊಬ್ಬ ಡಿಆರ್ಎಸ್ ಆಫೀಸರ್ ಅಂತ ಹೇಳಿ ನಂಬಿಸಿ ಮದುವೆಯಾಗಿದ್ದಾನೆ ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆ. ಆದ್ರೆ ಮರ್ಯಾದೆಗೆ ಅಂಜಿದ ಮಹಿಳಾ ಅಧಿಕಾರಿ ತನ್ನ ಸಂಸಾರದ ಗುಟ್ಟನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಕೊಂಡ್ಬಿಟ್ರು. ಆದ್ರೆ ಗಂಡನಿಗೆ ವಂಚನೆ ಅನ್ನೋದು ಚಟವಾಗಿತ್ತು ಅಲ್ವಾ? ಹೆಂಡತಿ ಸುಮ್ಮನಾದ್ಲು ಅನ್ನೋದನ್ನೇ ಅಸ್ತ್ರವಾಗಿಸಿಕೊಂಡ ಶ್ರೇಷ್ಠ ಠಾಕೂರ್ ಪತ್ನಿ ಹೆಸರೇಳ್ಕೊಂಡು ಇನ್ನಷ್ಟು ವಂಚನೆ ಮಾಡೋಕೆ ಶುರು ಮಾಡಿದ್ದ. ಆಮೇಲೆ ಬೇರೆಯವರ ಬಳಿಯೂ ಹಣ ಪಡೆದು ವಂಚಿಸಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ.
ಯಾವಾಗ ಗಂಡನ ವಂಚನೆ ಜಾಸ್ತಿ ಆಯ್ತು ಆಗ ಶ್ರೇಷ್ಠ ಠಾಕೂರ್ ತಾಳ್ಮೆಯ ಕಟ್ಟೆ ಹೊಡೆದಿದೆ. ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವೋರ್ಸ್ಗೆ ಅರ್ಜಿ ಹಾಕಿ ಕಾನೂನಿನ ಮೊರೆ ಹೋಗಿದ್ದಾರೆ. ತದನಂತರ ಕೋರ್ಟ್ ಕೂಡ ಶ್ರೇಷ್ಠ ಠಾಕೂರ್ ಮತ್ತು ರೋಹಿತ್ ರಾಜ್ ದಾಂಪತ್ಯಕ್ಕೆ ವಿರಾಮ ಹಾಕ್ತು. ಕಾನೂನಾತ್ಮಕವಾಗಿ ಗಂಡನಿಂದ ದೂರವಾದ ಲೇಡಿ ಸಿಂಗಂ ಎಂದಿನಂತೆ ತಮ್ಮ ಕೆಲಸದಲ್ಲಿ ತೊಡಕೊಂಡಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ತನ್ನ ಮಾಜಿ ಪತಿ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬರೋಕೆ ಶುರುವಾಯಿತು. ಖುದ್ದು ಶ್ರೇಷ್ಠ ಠಾಕೂರ್ ಬಳಿಯೇ ಬಹಳ ದೂರು ಬಂದ್ವು. ಆ ನಡುವೆ ಮಹಿಳೆಯೊಬ್ಬರಿಗೆ ತನ್ನ ಹೆಸರೇಳ್ಕೊಂಡು 15 ಲಕ್ಷ ವಂಚನೆ ಮಾಡಿರೋದು ಬೆಳಕಿಗೆ ಬಂತು. ಕೊನೆಗೆ ಎಚ್ಚೆತ್ತುಕೊಂಡ ಡಿಎಸ್ಪಿ ಶ್ರೇಷ್ಠ ಮಾಜಿ ಪತಿಯ ವಿರುದ್ಧ ಗಾಜಿಯಾಬಾದ್ನ ಕೌಶಂಬಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರು. ತಮ್ಮ ದೂರಿನ ಹಿನ್ನೆಲೆ ವಿಚಾರಣೆ ಕೈಗೆತ್ತಿಕೊಂಡು ಪೊಲೀಸರು ಈಗ ರೋಹಿತ್ ರಾಜ್ನ ಬಂಧಿಸಿದ್ದಾರೆ ಅಂತ ವರದಿಯಾಗಿದೆ. ಲೇಡಿ ಸಿಂಗಂಗೆ ಮೋಸ ಮಾಡಿರೋದು ಒಂದ್ ಕಡೆ ಆದ್ರೆ 2-3 ವರ್ಷ ಸಂಸಾರನೆ ಮಾಡೋ ಧೈರ್ಯ ಮಾಡಿ ಸಕ್ಸಸ್ ಆಗಿದ್ದಾನೆ ಆ ಭಂಡ. ಈ ಕೇಸ್ನಲ್ಲಿ ತಿಳಿಯೋದೇನಂದ್ರೆ ಪೊಲೀಸರಾಗ್ಲಿ ಸಾಮಾನ್ಯರಾಗ್ಲಿ ಯಾಮಾರಿದ್ರೆ ಯಾಮಾರೋದ್ ಗ್ಯಾರಂಟಿ ಅನ್ನೋದು. ಏನಂತೀರಾ?